ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಾವು ಪ್ರತಿದಿನ ಊಟ ಮಾಡ್ತೀವಿ ಅಲ್ವಾ? ಅದರಲ್ಲಿ ಒಂದು ಸಣ್ಣ ಚಿಕ್ಕ ಬದಲಾವಣೆ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಎಂಥ ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು ಅಂತ ಎಂದಾದರೂ ಯೋಚನೆ ಬಂದಿದೆಯಾ? ಮತ್ತು ಬನ್ನಿ ಇದೇ ವಿಷಯದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಮೊದಲನೇ ವಿಚಾರಕ್ಕೆ ಬರೋಣ. ಒಂದು ಸಾಮಾನ್ಯ ಆಹಾರದಲ್ಲಿ ಅಡಗಿರೋ ರಹಸ್ಯ ಅಂದ್ರೆ ನಾವು ಅಕ್ಕಿ ಅಂದ ತಕ್ಷಣ ಎಲ್ಲ ಒಂದೇ ಥರ ಅನ್ಕೋತೀವಿ. ಆದ್ರೆ ಅದು ಹಾಗಲ್ಲ. ನಾವು ದಿನನಿತ್ಯ ಬಳಸೋ ಅಕ್ಕಿಯಲ್ಲೇ ನಮ್ಮ ಆರೋಗ್ಯದ ಒಂದು ದೊಡ್ಡ ಬುಟ್ಟಿದೆ. ಹಾಗಾದ್ರೆ ನೇರವಾಗಿ ಒಂದು ಪ್ರಶ್ನೆ, ಎಲ್ಲ ಅಕ್ಕಿ ಒಂದೇನಾ? ಸಾಮಾನ್ಯವಾಗಿ ನಾವು ಹೌದು ಅಂತಾನೆ ಅನ್ಕೊಂಡಿರ್ತೀವಿ. ಆದ್ರೆ ಎಲ್ಲ ಅಕ್ಕಿ ಒಂದೇ ಅಂತ ಅನ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಸಿಗಬಹುದಾದ ಒಂದು ಸುವರ್ಣ ಅವಕಾಶವನ್ನೇ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ. ಒಂದ್ ಕಡೆ ನೋಡಿದ್ರೆ ನಾವು ರೆಗ್ಯುಲರ್ ಆಗಿ ತಿನ್ನೋ ಬಿಳಿ ಅಕ್ಕಿ ಇದೇನಾಗುತ್ತೆ, ಬೇಗ ಜೀರ್ಣ ಆಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಸಡನ್ನಾಗಿ ಜಾಸ್ತಿ ಮಾಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಇದೆ ನೋಡಿ, ಕಪ್ಪು ಅಕ್ಕಿ. ಇದನ್ನ ಫಂಕ್ಷನಲ್ ಫುಡ್ ಅಂತ ಕರೀತಾರೆ. ಅಂದ್ರೆ ಇದು ಬರೀ ಕಾರ್ಬೋಹೈಡ್ರೇಟ್ ಅಲ್ಲ, ಬದಲಿಗೆ ನಮ್ಮ ಆರೋಗ್ಯಕ್ಕೆ ಸ್ಪೆಷಲ್ ಬೆನಿಫಿಟ್ಸ್ ಕೊಡುತ್ತೆ ಮತ್ತೆ ದಿನಪೂರ್ತಿ ಸ್ಟೇಬಲ್ ಆಗಿ ಎನರ್ಜಿ ಕೊಡುತ್ತೆ. ಹೌದು, ಇದರ ಹೆಸರು ಕಪ್ಪು ಅಕ್ಕಿ. ಇದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೆಸರು ಕೂಡ ಇದೆ, ನಿಷಿದ್ಧ ಅಕ್ಕಿ ಅಥವಾ ಫಾರ್ಬಿಡನ್ ರೈಸ್. ಯಾಕೆ ಹೀಗೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಹಳೇ ಕಾಲದಲ್ಲಿ ಇದರಲ್ಲಿದ್ದ ಪೌಷ್ಟಿಕಾಂಶಗಳಿಗೋಸ್ಕರ ಇದನ್ನ ಕೇವಲ ರಾಜಮನೆತನದವರು ಮಾತ್ರ ತಿನ್ಬೇಕಿತ್ತು. ಸಾಮಾನ್ಯ ಜನರಿಗಿದು ಸಿಗ್ತಾ ಇರಲಿಲ್ಲ, ಅವ್ರಿಗಿದು ನಿಷಿದ್ಧವಾಗಿತ್ತು. ಸರಿ, ಹಾಗಾದ್ರೆ ಈಗ ಎರಡನೇ ವಿಚಾರಕ್ಕೆ ಬರೋಣ. ಅದೇ ನೇರಳೆ ಬಣ್ಣದ ಶಕ್ತಿ. ಇದರ ಬಣ್ಣದ ಹಿಂದೆ ಇರೋ ಸೈನ್ಸ್ ಏನು ಅನ್ನೋದನ್ನ ನೋಡೋಣ. ಕಪ್ಪು ಅಕ್ಕಿಯ ಆ ಕಡು ಕಪ್ಪು ನೇರಳೆ ಬಣ್ಣ ಇದೆಯಲ್ಲ, ಅದು ಬರೀ ನೋಡಕ್ ಚಂದ ಅಲ್ಲ, ಅದರ ನಿಜವಾದ ಶಕ್ತಿಯ ಮೂಲನೇ ಆ ಬಣ್ಣ. ಈ ಬಣ್ಣಕ್ಕೆ ಕಾರಣ ಏನು ಗೊತ್ತಾ? ಆಂಥೋಸಯಾನಿನ್ ಅನ್ನೋ ಒಂದು ಅಂಶ. ಇವು ಸಿಕ್ಕಾಪಟ್ಟೆ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಗಳು. ನಿಮಗೆ ಬ್ಲೂಬೆರಿ ಗೊತ್ತಲ್ವಾ? ಆ ಸೂಪರ್ ಫುಡ್ನಲ್ಲಿ ಸಿಗೋ ಅದೇ ರಕ್ಷಣಾತ್ಮಕ ಕಾಂಪೌಂಡ್ಸ್ ಇವು. ಇದೇ ಕಾಂಪೌಂಡ್ ಕಪ್ಪು ಅಕ್ಕಿಗೆ ಆ ಯುನೀಕ್ ಡಾರ್ಕ್ ಕಲರ್ ಕೊಡೋದು. ಹಾಗಾದ್ರೆ ಈ ಆಂಥೋಸಯಾನಿನ್ಗಳು ನಮ್ಮ ದೇಹವನ್ನ ಹೇಗೆ ಕಾಪಾಡುತ್ತೆ ಕೇಳಿ. ಇವು ನಮ್ಮ ದೇಹದಲ್ಲಿರೋ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಉರಿಯೂತದ ವಿರುದ್ಧ ಹೋರಾಡುತ್ತೆ, ನಮ್ಮ ರಕ್ತನಾಳಗಳನ್ನು ಡ್ಯಾಮೇಜ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಬೇಗ ವಯಸ್ಸಾಗೋದನ್ನು ಕೂಡ ತಡೆಯುತ್ತೆ. ಒಂಥರ ಕಪ್ಪು ಅಕ್ಕಿ ತಿಂದ್ರೆ ನಮ್ಮ ದೇಹಕ್ಕೆ ಒಳಗಿನಿಂದಲೇ ಒಂದು ರಕ್ಷಣಾ ಕವಚ ಕೊಟ್ಟ ಹಾಗೆ. ಈಗ ಮೂರನೇ ಭಾಗಕ್ಕೆ ಹೋಗೋಣ. ಇದು ನಮ್ಮ ಹೃದಯ ಮತ್ತು ಶಕ್ತಿಗೆ ಹೇಗೆ ರಕ್ಷಣೆ ಕೊಡುತ್ತೆ ಅನ್ನೋದ್ರ ಬಗ್ಗೆ. ಕಪ್ಪು ಅಕ್ಕಿಯ 2 ದೊಡ್ಡ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ನಮ್ಮ ರಕ್ತನಾಳಗಳನ್ನ ಇದು ಹೇಗೆ ರಕ್ಷಿಸುತ್ತೆ ಅಂತ ನೋಡೋಣ. ಮೊದಲನೇ ಸ್ಟೆಪ್, ನಮ್ಮ ರಕ್ತದಲ್ಲಿ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಓಡಾಡ್ತಾ ಇರುತ್ತೆ. ಎರಡನೇದು, ಇದು ಆಕ್ಸಿಡೈಸ್ ಆದಾಗ ತುಂಬಾ ಅಪಾಯಕಾರಿಯಾಗಿ ಬದಲಾಗುತ್ತೆ. ಮೂರನೇದು, ಈ ಅಪಾಯಕಾರಿ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಪ್ಲಾಕ್ ಅಂದ್ರೆ ಒಂದು ಪದರವನ್ನ ಕಟ್ಟೋಕೆ ಶುರು ಮಾಡುತ್ತೆ. ಈಗ ಬರುತ್ತೆ ನೋಡಿ ಕಪ್ಪು ಅಕ್ಕಿಯ ಮ್ಯಾಜಿಕ್. ಅದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಗಳು ಈ ಆಕ್ಸಿಡೇಷನ್ ಪ್ರೋಸೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಊಟ ಆದ್ಮೇಲೆ ಒಂಥರ ರೋಲರ್ ಕೋಸ್ಟರ್ ಎಫೆಕ್ಟ್ ಅನುಭವಿಸಿದ್ದೀರಾ? ಅಂದ್ರೆ ಸಡನ್ನಾಗಿ ಎನರ್ಜಿ ಡೌನ್ ಆಗೋದು, ಮತ್ತೇನಾದ್ರೂ ತಿನ್ಬೇಕು ಅನ್ಸೋದು. ಬಿಳಿ ಅನ್ನದ ಥರ ಸಿಂಪಲ್ ಕಾರ್ಬ್ಸ್ ತಿಂದಾಗ ಈ ರೀತಿಯಾಗೋದು ತುಂಬಾನೇ ಕಾಮನ್. ಊಟ ಆದ್ಮೇಲೆ ಬ್ಲಡ್ ಶುಗರ್ ಲೆವೆಲ್ ಹೇಗೆ ಬದಲಾಗುತ್ತೆ ಅಂತ ನೋಡಿ. ಬಿಳಿ ಅಕ್ಕಿ ತಿಂದ್ರೆ ಶುಗರ್ ಲೆವೆಲ್ ಫಟ್ ಅಂತ ಮೇಲ್ ಹೋಗುತ್ತೆ. ಆದ್ರೆ ಕಪ್ಪು ಅಕ್ಕಿ ತಿಂದಾಗ ಅದು ನಿಧಾನವಾಗಿ ಸ್ಟೇಬಲ್ ಆಗಿ ಮೇಲ್ ಹೋಗುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಕಪ್ಪು ಅಕ್ಕಿಯಲ್ಲಿರೋ ಫೈಬರ್ ಜೀರ್ಣಕ್ರಿಯೆನ ನಿಧಾನ ಮಾಡುತ್ತೆ. ಇದರಿಂದಾಗಿ ನಮ್ಮ ಎನರ್ಜಿ ಲೆವೆಲ್ ಗಂಟೆಗಟ್ಲೆ ಒಂದೇ ರೀತಿ ಇರುತ್ತೆ. ಅಷ್ಟೇ ಅಲ್ಲ, ಕಪ್ಪು ಅಕ್ಕಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ತುಂಬಾನೇ ಇಂಪಾರ್ಟೆಂಟ್ ಮಿನರಲ್ಸ್ ಕೂಡ ಇದೆ. ಉದಾಹರಣೆಗೆ, ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋಕೆ ಕಬ್ಬಿಣಾಂಶ, ಮತ್ತೆ ನಮ್ಮ ಮಸಲ್ಸ್ ಮತ್ತು ನರಗಳು ಸರಿಯಾಗಿ ಕೆಲಸ ಮಾಡೋಕೆ ಮೆಗ್ನೀಷಿಯಂ. ಅಂದ್ರೆ ಇದು ಕೇವಲ ಹೊಟ್ಟೆ ತುಂಬಿಸೋದಲ್ಲ, ನಮ್ಮ ಇಡೀ ಸಿಸ್ಟಮ್ಗೆ ಸರಿಯಾದ ಇಂಧನವನ್ನ ಕೊಡೋ ಹಾಗೆ. ನಾಲ್ಕನೇ ವಿಚಾರಕ್ಕೆ ಬರೋಣ, ನಮ್ಮ ಕರುಳು ಮತ್ತು ದೇಹಕ್ಕೆ ಇಂಧನ. ಯಾಕಂದ್ರೆ ನಮ್ಮ ಸಂಪೂರ್ಣ ಆರೋಗ್ಯದ ಅಡಿಪಾಯನೇ ಇದು. ನಮ್ಮ ಕರುಳಿನ ಆರೋಗ್ಯ, ರೋಗ ನಿರೋಧಕ ಶಕ್ತಿ, ಮೆದುಳಿನ ಕಾರ್ಯ ಎಲ್ಲದಕ್ಕೂ ಡೈರೆಕ್ಟ್ ಲಿಂಕ್ ಇದೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಕಪ್ಪು ಅಕ್ಕಿಯಲ್ಲಿರೋ ಫೈಬರ್ ಇದೆಯಲ್ಲ, ಅದು ಒಂದು ಪ್ರೀಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಪ್ರೀಬಯೋಟಿಕ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಕರುಳಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಇದು ಅವು ಚೆನ್ನಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ನಮ್ಮ ಕರುಳು ಆರೋಗ್ಯವಾಗಿದ್ರೆ ಏನೆಲ್ಲ ಒಳ್ಳೆದಾಗುತ್ತೆ? ಮೊದಲನೆಯದಾಗಿ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಹೊಟ್ಟೆ ಉಬ್ರ ಅನ್ನೋ ಸಮಸ್ಯೆಯೇ ಇರಲ್ಲ. ನಮ್ಮ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗುತ್ತೆ. ಚಯಾಪಚಯ ಕ್ರಿಯೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಥಿತಿ ಕೂಡ ಸ್ಥಿರವಾಗಿರುತ್ತೆ.
ನೋಡಿ, ನಮ್ಮ ಕರುಳು ಖುಷಿಯಾಗಿದ್ರೆ ಇಡೀ ದೇಹನೇ ಖುಷಿಯಾಗಿರುತ್ತೆ. ಸರಿ, ಈಗ 5ನೇ ಮತ್ತು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಒಂದು ಸರಳ ಬದಲಾವಣೆಯನ್ನ ಮಾಡೋದು ಹೇಗೆ, ಕಪ್ಪು ಅಕ್ಕಿಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ತರೋದು ಅಂತ ನೋಡೋಣ. ಇಷ್ಟೊತ್ತು ಅದರ ಬೆನಿಫಿಟ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್. ಮೊದಲನೇ ಸ್ಟೆಪ್, ಚಿಕ್ಕದಾಗಿ ಶುರು ಮಾಡಿ. ಕಂಪ್ಲೀಟಾಗಿ ಕಪ್ಪು ಅಕ್ಕಿಗೆ ಶಿಫ್ಟ್ ಆಗೋ ಬದಲು ಬ್ರೌನ್ ರೈಸ್ ಅಥವಾ ವೈಟ್ ರೈಸ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಬಳಸಿ. ಎರಡನೇದು, ಒಳ್ಳೆ ಕಾಂಬಿನೇಷನ್ ಮಾಡಿ. ಪ್ರೋಟೀನ್ ಮತ್ತು ತರಕಾರಿಗಳ ಜೊತೆ ತಿಂದ್ರೆ ತುಂಬ ಒಳ್ಳೆಯದು. ಮೂರನೇ ಸ್ಟೆಪ್, ಇದನ್ನೊಂದು ಹ್ಯಾಬಿಟ್ ಮಾಡ್ಕೊಡಿ. ವಾರದಲ್ಲಿ 1-2 ಸಲನಾದರೂ ಬಳಸೋಕೆ ಟ್ರೈ ಮಾಡಿ. ಅಷ್ಟೇ. ಕೊನೆಯದಾಗಿ ಒಂದು ಮಾತನ್ನ ನೆನ್ಪಲ್ಲಿಟ್ಕೊಳ್ಳಿ. ಪ್ರತಿದಿನ ನಾವು ತಿನ್ನೋ ಆಹಾರ ಒಂದು ನಮ್ಮ ಆರೋಗ್ಯವನ್ನ ಕಟ್ತಾ ಇರುತ್ತೆ, ಇಲ್ಲಾಂದ್ರೆ ನಿಧಾನವಾಗಿ ಅದನ್ನ ಹಾಳು ಮಾಡ್ತಾ ಇರುತ್ತೆ. ಈ ಆಯ್ಕೆ ಪ್ರತಿದಿನ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ತಮ್ಮ ಆರೋಗ್ಯಕ್ಕಾಗಿ ಇವತ್ತು ನಾವು ಚರ್ಚೆ ಮಾಡಿದ ಹಾಗೆ ಯಾವ ಒಂದು ಸರಳ ಆದರೆ ಪವರ್ಫುಲ್ ಆದ ಬದಲಾವಣೆಯನ್ನ ಮಾಡಲು ಸಿದ್ಧರಿದ್ದೀರಿ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.